ಹಾ ಬ್ರೋ. ಹೇಳಿ ಬ್ರೋ. ಈಗ ನಂಬರ್ ಇಸ್ಕೊಂಡ್ರಲ್ಲ ಅವ್ರ ತಾನೆ? ಹಾ ಬ್ರೋ ಹೇಳಿ. ಹಾ ಬ್ರೋ. ಏನ್ ಬ್ರೋ, ಏನ್ ಪ್ರಾಬ್ಲಮ್ ಆಯ್ತು ಬ್ರೋ? ಏನ್ ಪ್ರಾಬ್ಲಮ್ ಅಂದ್ರೆ ಬ್ರೋ ಅದೇ ಬ್ರೋ. ಏಜ್ ಎಷ್ಟು ಬ್ರೋ ಈಗ ನಿಮ್ಗೆ? ನನೀಗ ಈಗ 21. 21. 22. ಎಷ್ಟು ಹ್ಮ್. ವರ್ಷದ ಲವ್? ನಮ್ದು ಒಂದ್ 3 ವರ್ಷ. ಏನಾಯ್ತು ಬ್ರೋ ಲವ್ ಇದಕ್ಕಿದಂಗೆ? ಚೆನ್ನಾಗಿತ್ತು ಬ್ರೋ. ಹಂಗೆ ಈಗ ನಮ್ ಜೊತೆ ಚೆನ್ನಾಗಿದ್ಬಿಟ್ಟು ಕೊನೆಗೆ ಬೇರೆ ಹುಡುಗನ್ ಜೊತೆ ಇದ್ದಾಳೆ. ಅಲ್ಲ, ನಿಮ್ದು ಹೆಂಗ್ ಲವ್ ಸ್ಟಾರ್ಟ್ ಆಯ್ತು? ನೀವ್ ಹೆಂಗ್ ಪ್ರಪೋಸ್ ಮಾಡಿದ್ರಿ? ಇಲ್ಲಾಂದ್ರೆ ಅವ್ರೇನಾದ್ರು ನಿಮ್ಗೆ ಪ್ರಪೋಸ್ ಮಾಡಿದ್ರ? ನಮ್ದು ಏನೇನ್ ಅಂದ್ರೆ ಬ್ರೋ ನಡೀತು? ಅವ್ರದ್ದು ಹ್ಮ್ ಹಾಸನ್ನು. ಅವರು ನಮ್ಮೂರಲ್ಲೇ ಇದ್ದಿತ್ತು. ಹ್ಮ್ ಓಕೆ. ಹೋಲ್ತೆಲ್ಲ ಇಲ್ಲೇ ಹಂಗೆ ಇರೋವಲ್ಲ ಇಲ್ಲೇ. ಅವರು ಹಿಂಗೆ ನಮ್ಮೂರಿಗೆ ಅವಾಗ ಹೋಗ್ ಬರೋರು. ನಂಗೆ ಲವ್ ಆಯ್ತು, ಆಮೇಲೆ ನಮ್ಮೂರಲ್ಲೇ ಇದ್ರು. ಸರಿ ಬ್ರೋ. ಅದೇ ಹಿಂಗಿದ್ದು ಹಂಗೆ ಲವ್ ಆಯ್ತು. ನೋಡೋದು ಹ್ಮ್ ನೋಡ್ಕೊಂಡಿದ್ರು. ನಾನು ಏನು ರೆಸ್ಪಾನ್ಸ್ ಮಾಡ್ತಾ ಫಸ್ಟ್. ಅವ್ರಾಗೆ ಮೆಸೇಜ್ ಮಾಡೋರು ವಾಟ್ಸಪ್ ಅಲ್ಲಿ. ಹ್ಮ್ ನಾನು ರೆಸ್ಪಾನ್ಸ್ ಮಾಡ್ಲಿಲ್ಲ. ಹಿಂಗೆ 1 ಇಯರ್ ಆದ್ರೂ ರೆಸ್ಪಾನ್ಸ್ ಮಾಡ್ಲಿಲ್ಲ ಏನು. ಮತ್ತೆ ಆಮೇಲೆ ಹಿಂಗೇನದು ನಾನು ಮಾತಾಡ್ಸ್ತಾ ಇರಲಿಲ್ಲ. ಆಲ್ಮೋಸ್ಟ್ ನಾನು ಊರಲ್ಲಿ ಯಾರನ್ನೂ ಮಾತಾಡ್ಸಲ್ಲ. ಹೊರಗಡೆ ಕೆಲಸ ಮಾಡ್ತನಲ್ಲ, ಹ್ಮ್ ಊರಲ್ಲಿ ಯಾವ ಹುಡುಗಿರ್ನು ಮಾತಾಡ್ಸಲ್ಲ. ಹ್ಮ್ ಅದು ಅವಳನ್ನು ಮಾತಾಡಿಸ್ತಿರ್ಲಿಲ್ಲ. ಅವಳನ್ನ ಎಲ್ಲರೂ ಮಾತಾಡಿಸ್ತಿರು, ನಾನ್ ಮಾತಾಡಿಸ್ತಿರ್ಲಿಲ್ಲ. ಹ್ಮ್ ಹಂಗೆ ಲವ್ ಆಗಿತ್ತು ಅವಳಿಗೂ. ಸರಿ, ನಾನು ನನಗೂ ಯಾರನ್ನು ಮಾತಾಡ್ಸಕ್ಕಲ್ಲ, ಅವಳನ್ನು ಮಾತಾಡ್ಸಲ್ಲ ಅಂತ ಹಂಗೆ ನೋಡಿದ್ರೆ ಲವ್ ಆಯ್ತು. ಚಾಟ್ ಮಾಡ್ತಿದ್ದು ಹ್ಮ್ ಕೊನೆಗೆ ಇಷ್ಟ ಹಂಗೆ ಹೇಳ್ಕೊಂಡು ಅವಳು ಹೇಳ್ಕೊಂಡ್ಲು ಕ್ರಶ್ ನನಗೆ ನಿನ್ಮೇಲೆ ಅಂತ. ಹೌದಾ, ಹಂಗೆ ಹಿಂಗೆ ಅಂತ ಅವಳು ಹೇಳಿದ್ಲು. ಹ್ಮ್ ಒಳ್ಳೆ ಪ್ರಪೋಸ್ ಮಾಡಿದ್ಲು. ಹ್ಮ್ ಸರಿ ಅಂತ ಲವ್ ಅಲ್ಲೆಲ್ಲ ಇದ್ದು ಹಿಂಗೆ ಕಂಟಿನ್ಯೂ ಆಗ್ತಾಯಿತ್ತು. ಯಾರಿಗೂ ಗೊತ್ತಿರಲಿಲ್ಲ. ಹಂಗೆ ಒಂದಿವ್ಸ ಕೇಳೋತಿಬ್ರು. ಹಂಗೆ ಅವಳೇ ಮನೇಲೆಲ್ಲ, ನಮ್ಮ ಮನೇಲೂ ಅವಳೇ ಒಪ್ಸಿದ್ಲು, ಅವ್ರ ಮನೇಲೂ ಅವಳೇ ಒಪ್ಸಿದ್ಲು. ಜಗಳ ಎಲ್ಲ ಮಾಡಿ ನಮ್ಮ ಮನೇಲಿ ಬೇಡ ಅಂತ ಅಂದ್ರು. ಅವಳೇ ಮನೇಲಿ ಬಂದೆಲ್ಲ ಹೇಳಿ ಒಪ್ಸಿದ್ಲು. ಹ್ಮ್ ಒಪ್ಸಿ ಎಲ್ಲ ಚೆನ್ನಾಗಿತ್ತು. ಮತ್ತೆ 1 ಇಯರ್ ಚೆನ್ನಾಗಿತ್ತು. ಅವ್ರ ಮನೇಲೂ ಒಪ್ಸಿದ್ರು. ಎಲ್ಲರಿಗೂ ಗೊತ್ತಿತ್ತು, ರಿಲೇಷನ್ಗೆ, ಅವ್ರಿಗೆ ಇವರಿಗೆ ಎಲ್ಲರಿಗೂ ಹ್ಮ್ ಚೆನ್ನಾಗಿದ್ದು. ನಾನು ಅವ್ರ ಅಮ್ಮ ಎಲ್ಲ ಮಾತಾಡ್ಕೊಂಡು ಆರಾಮಾಗಿದ್ದು. ಇವಳು ನಮ್ ಜೊತೆನೆ ಇತ್ಕೊಂಡು ಬೇರೆ ಹುಡುಗನ್ ಜೊತೆ ಇದ್ದಾಳೆ. ಹ್ಮ್ ನನಗೂ ಗೊತ್ತಿರ್ಲಿಲ್ಲ. ಹಿಂಗೆ ಈಗ ಈಗ 2ನೇ ತಾರೀಕಲ್ಲಿ ಒಂದೇ ಫಂಕ್ಷನ್ ಇತ್ತು. ನಮ್ಮ ಪಕ್ಕದೂರಿಂದು ಹ್ಮ್ ಹಬ್ಬ ಇತ್ತು. ಅಲ್ಲಿಗೆ ಹೋಗ್ಬೇಕು ಅಂತಂದು ನಾನು ಅವಳ ಜೊತೆನೆ ಇದ್ದೆ. ಹ್ಮ್ ಅವ್ರ ಮನೇಲಿ ಇತ್ತು. ಅವ್ರ ಮನೇಲಿ ಇದ್ಬಿಟ್ಟು ನಾನೇ ಬಿಟ್ಟು ಬಂದೆ ಬೆಳಿಗ್ಗೆ. ಅಲ್ಲೇ ಹ್ಮ್ ನೈಟ್ ಅಲ್ಲೇ ಇದ್ದು ಅವಳು ಬಟ್ಟೆ ಕೊಡ್ಸಿದ್ದು ನನ್ನ ಬರ್ತಡೆಗೆ ಅಂತ. ನಾನು ಒಂದ್ ಜೊತೆ ಸೀರೆ ಕೊಡ್ಸಿದೆ. ಹ್ಮ್ ನಾನೇ ಅವ್ರ ಫ್ರೆಂಡ್ ಮನೆಗಂತ ಬಿಟ್ಟು ಬಂದೆ. ಅವ್ಳ ಫ್ರೆಂಡ್ ಜೊತೆ ಹೋಗ್ತೀನಿ ಅನ್ನೋ ಹೊತ್ತಿಗೆ ಬಿಟ್ಟು ಬಂದೆ. ಮತ್ತೆ ಮಾರನೇ ದಿವಸ ಹ್ಮ್ ಒಂದ್ ದಿವ್ಸ ಉಳ್ಕಂತೀನಿ ಅಂತ ಅಂದಿಲ್ಲ. ಅಲ್ಲೇ ಒಂದ್ ದಿವ್ಸ ಆದ್ರೂ ಬರ್ಲಿಲ್ಲ. ಹ್ಮ್ ಮಾರನೇ ದಿವಸ ಅವ್ರ ಅಮ್ಮ ನನಗ್ ಫೋನ್ ಮಾಡ್ತು, ಹಿಂಗದ್ದಲ್ಲಿ ಇನ್ನೂ ಬಂದಿಲ್ಲ ಅವಳು, ಹ್ಮ್ ನಿನ್ ಜೊತೆ ಇದ್ದಾಳ ಅಂತ, ಹ್ಮ್ ನಿಮ್ ಮನೆಗ್ ಬಂದಾಳ, ಕರ್ಕೊ ಹೋಗಿ ಅಂತ ಫೋನ್ ಮಾಡ್ತು. ನಾ ಕರ್ಕೊ ಹೋಗಿಲ್ಲ ಅಂತ ಅಂದಿ. ಹ್ಮ್ ಸರಿ ಅಂತ ಹೇಳ್ಬಿಟ್ಟು ಹಾಸನಿಗೆ ಹೋಗಿ ಅವ್ರ ಮನೆಗೆ ಹೋಗಿ ನೋಡಿದೆ. ಅಲ್ಲಿ ಇರ್ಲಿಲ್ಲ ಅವಳು. ರಾತ್ರಿ 9:30 ಗಂಟೆ ಕಾಯ್ದೆ ಅಲ್ಲೇ ಅವ್ರ ಮನೆ ಹತ್ರ. ಓಕೆ. ಅವ್ರ ಮನೆ ಹತ್ರ ಕಾಯ್ದೆ. ಅವ್ರ ಅಮ್ಮನ ಇರ್ಲಿಲ್ಲ, ಕೆಲ್ಸಕ್ಕೆ ಹೋಗುತ್ತೆ. ಅವ್ರ ಅಮ್ಮ ಬರೋವರೆಗೂ ಕಾಯ್ದೆ. ಹ್ಮ್ ಅವ್ರಮ್ಮ ಬಂದಾದ್ಮೇಲೆ ಸರಿ ಆಯ್ತು. ಅವ್ರಮ್ಮ ಮಂಗೆ ಅಲ್ಲಿ ಇನ್ನ ಅವ್ರ ಮನೆಗೆ ಅವ್ರ ತಮ್ಮರ ಮನೆಗೆ ಹೋಗಿ ನೋಡ್ಕೊ ಬರ್ತೀನಿ ಅಲ್ಲಿದ್ದಾಳೆ ಅಂತ ಹೋಯ್ತು. ಹ್ಮ್ ಇಷ್ಟೊತ್ತಾರು ಬರ್ಲಿವಲ್ಲ ಇವಳು. ಅವ್ರ ಫ್ರೆಂಡ್ ಮನೆಗೆ ಹೋಗಿ ಕೇಳ್ಕೊ ಬರೋಣ ಅಂತ ಹೋಗೋಣ ಅಂತ ಅನ್ಕಂಡು ನಂಗೆ ಹೋಗ್ಬೇಕು ಅಂತ ಹೊರಟೆ. ಹೋಗೋಣ ಅಂತ ಹಾಸನಿಂದ ಹೋಗೋಣ ಅಂತ ಬಂದೆ. ಹ್ಮ್ ಅಷ್ಟೊತ್ತಿಗೆ ಅವಳು ಹಿಂಗೆ ಬೇರೆ ಹುಡುಗನ ಜೊತೆ ಬಂದ್ಲು. ಹ್ಮ್ ಆವಾಗ ನಾನೀಗ ನೋಡಿದ್ನಲ್ಲ, ಅವಾಗಿಂದ ಬೇಡ ಅಂತ. ಸಿಗಾಕಂದ್ಲಲ್ಲ ಅವಳು ಬೇರೆ ಹುಡುಗನ ಜೊತೆ ಇರೋದು, ಹ್ಮ್ ಅವಾಗಿಂದ ಬೇಡ ಅಂತ. ಅಂದ್ರೆ ಯಾವ ರೀತಿ ಸಿಕ್ಕಾಕೊಂಡ್ಲು ಬ್ರೋ? ಅದು ಕ್ಲಾರಿಟಿ ಬೇಕಲ್ವಾ? ಯಾವ ರೀತಿ ಅಂದ್ರೆ ಅದೇ ಆ ಹುಡುಗನ ಜೊತೆ ಹೋಗಿದ್ಲು. ಅವನ ಜೊತೆ ಏನಕ್ಕೆ ಹೋಯ್ತು ಅಂದ್ರೆ ಆಮೇಲೆ ಹ್ಮ್ ಲವ್ ಮಾಡ್ತಿದ್ದೀನಿ ಅಂತ ಅಂದ್ಲು. ಲವ್ ಮಾಡ್ತಿದ್ದೀನಿ ಮತ್ತೆ ನೀವೇನಂತೆ? ನಾನ್ ಏನ್ ಹೇಳಬ್ರು ಆ ಟೈಮಲ್ಲಿ. ಹಾ ತಲೆ ಕೆಟ್ಟಾಗ ಆಗ್ಬಿಡ್ತು. ಸುಮ್ನೆ ಆಗ್ಬಿಟ್ಟೆ. ಆಮೇಲೆ ಅವ್ರ ಅಮ್ಮ ಬಂತು. ಹಾ ಅವ್ರ ಅಮ್ಮ ನನ್ ಮೇಲೆ ಡೌಟ್ ಪಟ್ಟಿದ್ದೆ, ನಾನ್ ಕರ್ಕೊ ಹೋಗಿನಿ ಅಂತ. ಆಮೇಲೆ ಅವ್ರ ಅಮ್ಮ ಬಂತು, ಇವಳ ಜೊತೆ ಒಂದ್ ಜೊತೆ ಹೋಗಿದ್ಲ ಅಂತ ಅವ್ರ ಅಮ್ಮ ಬಂತ. ಆಮೇಲೆ ಮಾತಾಡಿಸ್ತಾವನ ಹ್ಮ್ ಹಿಂಗೆ ಬೈಬಿಟ್ಟು ಕಳಿಸ್ತು ಬ್ರೋ. ಹ್ಮ್ ಅದೇ ಈಗ ಅವಳು ಚೆನ್ನಾಗಿದ್ಲು. ಅವ್ರು ಸಿಗಾಕೊಂಡ್ಮೇಲೆ ಈಗ ಅವಳ ಜೊತೆ ಸಿಗಾಕೊಂಡಿತ್ತು ಇದ್ದಿತ್ತು ನಾನು ನೋಡಿದ್ನಲ್ಲ. ಹ್ಮ್ ಅವನ ಜೊತೆ ಹೋಗಿದ್ಲಲ್ಲ ಅವತ್ತೆಲ್ಲ, ಬೆಳಗ್ಗೆಯಿಂದ ಅವನ ಜೊತೆ ಇದ್ಲಲ್ಲ, ಅದಕ್ಕೆ ಹೋಗಿದ್ಲಲ್ಲ. ಅದಕ್ ಗೊತ್ತಾಯ್ತಲ್ಲ, ಅದಕ್ಕೋಸ್ಕರ ನೀನ್ ಬೇಡ ನನಗೆ ಅಂತ ಅಂತಿದ್ದಾಳೆ. ಹ್ಮ್ ಏನ್ ಹೇಳೋದು ಬ್ರೋ. ಇವಾಗ ನೀವೇ ಬಿಟ್ಟಿದ್ದಾ? ಹ ನೀವೇ ಬಿಟ್ಟಿರೋದ ನಿಮ್ ಹುಡುಗಿನ? ಇಲ್ಲ, ಅವಳೇ ಈಗ ಬೇಡ ನೀನು, ಹ್ಮ್ ನನಗೆ ಅವನೇ ಬೇಕು ಅಂತ. ಅವನು ಎಲ್ಲಿಂದ ಪರಿಚಯ? ಅದೇನಾದ್ರು ಗೊತ್ತಿದ್ಯಾ? ಅವನು ಇಲ್ಲೇ ಬ್ರೋ, ನಮ್ ಪಕ್ಕದೂರು, ನಮಗ್ ಗೊತ್ತಿರೋ ಹುಡುಗನೆ. ಹ್ಮ್ ಹ್ಮ್
ಪಕ್ಕದ ಹುಡುಗ ಅಂದ್ರೆ ನಿಮಗ್ ಗೊತ್ತಿರೋದ್ ಹುಡುಗ ಅವನು. ಗೊತ್ತಿರೋನ ಹುಡುಗ, ಆಮೇಲೆ ಗೊತ್ತಾಯ್ತು ಹಿಂಗೆ ಅಂತ. ಅವ್ರು ಎಷ್ಟು ವರ್ಷದಿಂದ ಲವ್ ಮಾಡ್ತಿದಾರಂತೆ? ಅವ್ರು ಈಗ ರೀಸೆಂಟ್ ಆಗಿ ಇಂದ ಲವ್ ಮಾಡ್ತಾ ಇರ್ತಾರೆ. ನೀವು ಕಾಲೇಜ್ಗೆ ಹೋಗಲ್ವಾ? ಇಲ್ಲ ಅವ್ರು, ನಾನು ವರ್ಕ್ ಮಾಡ್ತಾ ಇದೀನಿ ಕೆಲ್ಸ. ನೀವೇನಾದ್ರು ಹುಡ್ಗಿಗೆ ಏನಾದ್ರು ಬೈಯೋದು ಈ ತರ ಅನುಮಾನ ಪಡೋದು ಏನಾದ್ರು ಮಾಡ್ತಿದ್ರಾ? ಅನುಮಾನ ಪಡೋದು ಆತರ ಏನು ಮಾಡ್ತಾ ಇರ್ಲಿಲ್ಲ. ಹ್ಮ್. ಬೈಯೋದು ಏನು ಮಾಡ್ತಾ ಇರ್ಲಿಲ್ಲ ಬ್ರೋ, ಚೆನ್ನಾಗಿದ್ದು ನಾನು ಅವ್ರ ಮನೆ ಇಂತ ಹೋಗ್ ಚೆನ್ನಾಗಿದ್ದು ಬ್ರೋ. ಅದೆಲ್ಲ ಹೋಗ್ಲಿ, ಚೆನ್ನಾಗಿದೀವಿ. ಮಾರನೇ ದಿವಸ ಸಗಾಕಣ ಹಿಂದಿನ ದಿವಸ ಚೆನ್ನಾಗಿದೀವಿ. ಅವಳೆ ಕರ್ಕೊಂಡು ಬಾ ಬಟ್ಟೆ ಕೊಡಿಸ್ತೀನಿ ನಿನಗೆ ಅಂತವ. 2 ಜೊತೆ ಬಟ್ಟೆ ಕೊಡ್ಸಿಲ್ಲ ನನಗೆ. ಮತ್ತೆ ಅದು ಏನಾರು ತಗಂತ, ನಾನ್ ಬೇಡ ಅಂತ ಅಂದೆ. ಸುಮ್ ಬಂದೆ, ಸರಿ ಆಯ್ತು ಅಂತ ಅಂದ್ಬಿಟ್ಟು ಅಲ್ಲೇ ಇದ್ದಿ. ಬೆಳಗಿನ ಜಾವ ನಾನೇ ಅವಳಿಗೆ ಊಟ ಮಾಡಿಸಿ ಕರ್ಕ ಬಂದು ಇಲ್ಲೇ ಬೇಲೂರು ಬಸ್ ಸ್ಟ್ಯಾಂಡಿಗೆ ಬಿಟ್ಟೆ. ಸರಿ ಹೋಗು, ನಿನ್ ಫ್ರೆಂಡ್ ಬಂದಳ ಅಂತ ಅಂದೆ, ಬಿಟ್ಬಿಟ್ಟು ಬಂದೆ. ಮತ್ ಮಾರನೇ ದಿವಸ ನೋಡಿದ್ರೆ ಹಿಂಗೆ. ಅಂದ್ರೆ ಆ ಫ್ರೆಂಡ್ ನೀವು ಬಿಡಕ್ ಹೋದಾಗ ಫ್ರೆಂಡ್ ಇದ್ದಿದ್ ಹುಡುಗಿನೇನಾ? ಫ್ರೆಂಡ್ ಇದು ಹುಡುಗಿನೇ. ಆ ಫ್ರೆಂಡ್ ಇದಾಳಲ್ಲ, ಅವ್ರ ದೊಡ್ಡಪ್ಪನ ಮಗ ಹುಡುಗ. ಓಹೋ, ಸರಿ ಸರಿ. ಅಂದ್ರೆ ಈ ಹುಡ್ಗನ್ ಗೊತ್ತಾ ನೀನ್ ಇಬ್ರು ಲವ್ ಮಾಡ್ತಿರೋದು? ಆ ಹುಡ್ಗನ್ ಗೊತ್ತಾ? ಫಸ್ಟ್ ಅವ್ನ್ ಕೇಳಿದ್ನಂತೆ, ಇವಳು ನಮ್ಮ ಅತ್ತೆ ಮಗ, ಅವನು ನನ್ ಹಿಂಸೆಯಿಂದ ಲವ್ ಮಾಡ್ತಿದ್ದಾನೆ ಹಂಗೆ ಹಿಂಗೆ ಅಂತ ಹೇಳಿದ್ಲಂತೆ. ಹಿಂಸೆ ಕೊಡ್ತಿದ್ದಾನೆ ಅವ್ನು ನನಗೆ ಹಂಗೆ ಹಿಂಗೆ ಅಂತ ಏನೇನು. ಅಂದ್ರೆ ನೀವು ಫೋರ್ಸ್ ಮಾಡ್ತಿದ್ದೀರಾ ಲವ್ ಮಾಡು ಅಂತ? ನಾನ್ ಲವ್ ಮಾಡೋ ಅಂತ ಫೋರ್ಸ್ ಮಾಡ್ತೇನೆ ಅಂತ ಹೇಳಿದ್ಲಂತೆ ಅವ್ನ ಹುಡುಗ ಹಂಗಂತಂದ. ಆಮೇಲೆ ಆ ಹುಡುಗ ಇದ್ದನು ಏನು ಮತ್ತೆ ನಾನು ಹಂಗಂತ ಅನ್ಲಲ್ಲ, ಸಡನ್ ಆಗಿ ಹಂಗಂತ ಅನ್ಲ. ನಾನೀಗ ಸಡನ್ ಆಗಿ ನೋಡಿದ ತಕ್ಷಣ ನನಗೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ, ನಾನು ಏನು ಮಾತಾಡ್ಲಿಲ್ಲ, ಸುಮ್ನಾದೆ ಅವತ್ತು. ನೈಟ್ ಅಲ್ವಾ, ಮತ್ತೆ ಸುಮ್ನಾದೆ. ಮತ್ತೆ ಮಾರನೇ ದಿವಸ ಮತ್ತೆ ಅವತ್ತು 4 ದಿವಸ ಆದ್ಮೇಲೆ ನಾನು ಮೆಸೇಜ್ ಏನು ಮಾಡ್ಲಿಲ್ಲ ಅವಳಿಗೆ. ಫೋನ್ ಹೊಡೆದಾಕಿದ್ಲು, ಮೆಸೇಜ್ ಏನು ಮಾಡ್ಲಿಲ್ಲ. ಮತ್ತಿನ್ನ ಕೀಪ್ಯಾಡ್ ಮೆಸೇಜ್ ಮಾಡಿದ್ಲು, ಬಾ ನೀನು ಅಂತ. ನಂಗೆ ಆಗ್ತಿಲ್ಲ, ಯಾಕೆ ಹಿಂಗ್ ಮಾಡ್ಕೊಂಡ್ ಅನಿಸ್ತೈತೆ, ನಾನ್ ನಿನ್ ನೋಡ್ಬೇಕು ಅಂತ ಮೆಸೇಜ್ ಮಾಡಿದ್ಲು. ಮತ್ತೆ ಸರಿ ಆಯ್ತು ಕಣಪ್ಪ ಅಂತ ಅಂದೆ. ನಾನು ಹೋದೆ ಹಾಸನಲ್ಲಿ. ಅವ್ರ ಮನೆ ಅಲ್ಲೂ ಇರ್ಲಿಲ್ಲ, ನಮ್ ಫ್ರೆಂಡ್ ಬರ್ತೀನಿ ಅಂತ ಅಂದಿದ್ದೆ. ಇಲ್ಲೇ ಮೇನ್ ರೋಡ್ ಅಲ್ಲಿ ನಿಂತಿದ್ದೆ. ಆ ಹುಡುಗನು ಇನ್ನೊಬ್ಬ ಹುಡುಗನು ಅವನು ಹಾಸನಿಗೆ ಬಂದಾನೆ, ನನ್ ನೋಡಿದ ಅವನಲ್ಲಿ. ಹಂಗ್ ನೋಡಾದ್ಮೇಲೆ ಹಿಂಗೆ ನನಗ್ ಫೋನ್ ಮಾಡಿದ ಅವನು. ಫೋನ್ ಮಾಡ್ಬಿಟ್ಟು ನೀನ್ ಇಲ್ಲಿ ಯಾಕೆ ಬಂದೆ, ಅವಳು ಮೀಟ್ ಮಾಡಕ್ ಬಂದೆ ಹಂಗೆ ಹಿಂಗೆ ಅಂತ ಅಂದ. ನಿನಗೆ ಯಾಕೆ ಅದೆಲ್ಲವ ಅಂತ ಅಂದೆ. ಆಮೇಲೆ ಹಂಗೆ ಅವ್ನು ರ್ಯಾಶ್ ಆದ, ಹಿಂಗೆ ಜಗಳ ಮಾಡಕ್ ಇದ್ ಮಾಡಿದ. ಹಿಂಗೆ ಎಲ್ಲಿ ಅಲ್ಲೇ ಇರು, ಹುಡುಗರು ಕರೆಸ್ತೀನಿ, ಅಲ್ಲೇ ಇದ್ ಮಾಡತ್ನಿ ಹಂಗೆ ಹಿಂಗೆ ಅಂತ. ಸರಿ ಆಯ್ತು ಬಾರಪ್ಪ ಅಂತ ಅಂದೆ. ಅವನು ಹಾಸನಿಗೆ ಬರ್ಲಿಲ್ಲ. ಆಮೇಲೆ ಸೊ ಅವನು ಊರಿಗೆ ಹೋಗ್ಬಿಟ್ಟು ಇಲ್ಲಿ ಬೇಲೂರಿಗೆ ಬಂದ್ಬಿಟ್ಟು ಅವ್ರ ಹುಡುಗರಿಗೆ ಹೇಳ್ಕೊಂಡ್ರೆ ಫೋನ್ ಮಾಡಿದ, ಬೇಲೂರಿಗೆ ಯಾವಾಗ ಬರ್ತೀಯ ನಿಮ್ ಊರಿಗೆ ಅಂತವ. ಇಲ್ಲಿ ಯಾವಾಗ ಬರ್ತೀಯ ಅಂತ. ನನಗೆ ಯಾವಾಗ ಬರ್ತೀನಿ ಅಂತ ಗೊತ್ತಿಲ್ಲ. ಬೈದ. ಸರಿ ಆಮೇಲೆ ಬಾ ನೀನು, ನಿಮ್ಮ ಅಪ್ಪ ಹುಟ್ಟಿರ್ ಬಾ ನೀನು ಅಂತ. ಸರಿ ಆಯ್ತು ಅಂತ ಅಂದೆ. ಬಂದ್ ಫೋನ್ ಮಾಡ್ತೀನಿ, ನಾನು ಅಪ್ಪ ಹುಟ್ಟಿರ್ತೀನಿ, ಬಂದ್ ನೀನ್ ರಿಸೀವ್ ಮಾಡು ಅಂತ ಅಂದೆ. ಹೋದೆ, ಫೋನ್ ಮಾಡಿದೆ. ಅವನು ಅವಾಗ ರಿಸೀವ್ ಮಾಡ್ಲಿಲ್ಲ. ಆಮೇಲೆ ಸಾರಿ ಕೇಳಿದ, ಹಿಂಗೆ ಗೊತ್ತಿರಲಿಲ್ಲ ಮಗ, ತಪ್ಪಾಯ್ತು, ಹಿಂಗ್ ಬರಲ್ಲ ನಿನ್ ಗಂಟೆಗೆ, ಯಾರು ಅಂತ ಗೊತ್ತಿರಲಿಲ್ಲ ಅಂತ ಸಾರಿ ಕೇಳಿದ. ಸರಿ ಆಯ್ತು ಅಂತ ಸುಮ್ನಾದೆ. ಆ ಹುಡುಗ ಹಿಂಗೆ ಕೊನೆಗೆ ಗೊತ್ತಿರಲ್ವಾ, ಹಿಂಗ್ ಹುಡುಗರ ಬಗ್ಗೆ ಗೊತ್ತಿರೋ ಸುಮ್ನಾದ. ಅವನ್ದೇನು ಸಮಸ್ಯೆ ಇಲ್ಲ, ಅವನಿಗೂ ಸುಳ್ಳು ಹೇಳ್ಬಿಟ್ಟು ಲವ್ ಮಾಡ್ಯಾಳ, ಅವ್ನ್ ಯಾರು ಅಂತಾನೆ ಗೊತ್ತಿಲ್ಲ ಹಂಗೆ ಹಿಂಗೆ ಅಂತ. ಇವಳು ಅದೇ ನನ್ ಜೊತೆ ಹಿಂಗೆ ಚೆನ್ನಾಗಿದ್ದಿ, ಮನೆಯವರಿಗೆಲ್ಲ ಹೇಳ್ಕಂದಿ, ಈ ತರ ಮಾಡಿದ್ಲಲ್ಲ ಅಂತ ಒಂದ್ ಬೇಜಾರ್ ಅಷ್ಟೇ. ಅಲ್ಲ, ನಂಗೂ ಇದೊಂದು ಅರ್ಥ ಆಗ್ತಿಲ್ಲ. ಇವಾಗ ನೀವ್ ಬಸ್ ಸ್ಟ್ಯಾಂಡ್ ಅಲ್ಲಿ ಫ್ರೆಂಡ್ ಜೊತೆ ಬಿಟ್ಬಿಟ್ಟು ಬಂದ್ರೆ ಅಲ್ವಾ, ಅವತ್ ನೈಟ್ ಮನೆಗ್ ಬಂದಿಲ್ಲ. ಅವಳು ಅವ್ರಲ್ಲಿ ಹಬ್ಬ ಇತ್ತು ಅವ್ಳ ಫ್ರೆಂಡ್ ಮನೇಲಿ. ಆದ್ರೂ ಇವ್ರ ಅಮ್ಮನ್ಗೆ ಹೇಳಿಲ್ವಾ ಅದನ್ನ? ಹೇಳಿಲ್ಲ, ಅವ್ರ ಅಮ್ಮಗೆ ಹೇಳಿದ್ಲು. ಅವ್ರ ಅಮ್ಮನೇ ಹೇಳ್ತು ಬಿಟ್ ಬರೋಗು ಅಂತ. ಸರಿ ಒಂದ್ ದಿವಸ ಅಲ್ಲೇ ಇರ್ತೀನಿ ಅಂತ ಅಂದ್ಲು, ಫ್ರೆಂಡ್ ಮನೇಲಿ ಇರ್ತೀನಿ ಅಂತ. ಸರಿ ಅಂತ ಹೇಳಿ ಬಿಟ್ಟು ಬಂದೆ. ಒಂದ್ ದಿವಸ ಇರ್ತೀನಿ ಅಂತ ಅಂದಳು, 2 ದಿವಸ ಇದ್ಲು. ಮತ್ತೆ ನನಗೆ ಸಿಕ್ಕಿದ್ಲು. ಸರಿ ಇವತ್ತು ಒಂದ್ ದಿವಸ ಇರ್ತೀನಿ ಅಂತ ಅಂದ್ಲು, ಅಮ್ಮಗೆ ಹೇಳಿನಿ ಅಂತ. ಸರಿ ಅಂತ ಅಂದೆ. ಅವ್ರಮ್ಮ ನನಗ್ ಫೋನ್ ಮಾಡಿದ್, ನನ್ ಜೊತೆ ಇದ್ದ. ಅವ್ರ ಅಮ್ಮಗೆ 1 ದಿವಸ ಅಂತ ಅಂದು 2 ದಿವಸ ಉಳ್ಕೊಂಡಲ್ಲ. ನನಗ್ ಫೋನ್ ಮಾಡಿ ನನ್ ಮೇಲೆ ಡೌಟ್ ಪಡ್ಕಂಡು, ನಿಮ್ಮನೆ ಕರ್ಕೋಗ್ಯಲ್ಲ ನೀನು, ಕರ್ಕಬಾ ಅಂತ ಅಂತು. ಕರ್ಕಬಾ, ನಿನ್ ಜೊತೆ ಇದ್ದಾಳೆ, ನನ್ ಜೊತೆ ಇದ್ದಾಳೆ ಅಂತ ಅವ್ರ ಅಮ್ಮ ತಿಳ್ಕೊಂಡಿದ್ದೆ. ನಾನು ನನ್ ಜೊತೆ ಇಲ್ಲ ಅಂತ ಅಂದ್ಬಿಟ್ಟು, ನೀವು ಬನ್ನಿ ಮನೆ ತಗಕ್ಕೆ, ನಾನು ನಿಮ್ಮ ಮನೆ ತಗ ಬರ್ತೀನಿ ಅಂತ ಅಂದೆ. ನನ್ ಜೊತೆ ಇಲ್ಲ ಅಂತ. ಅದೇ ಅವಳು ಅವನ ಜೊತೆ ಹೋಗ್ಯಾಳೆ. ಅವನ ಜೊತೆ ಹೋಗಿದ್ ನನಗೆ ಗೊತ್ತಾಯ್ತಲ್ಲ. ಅವಾಗಿಂದ ನಿಮ್ ಬೇಡ, ನಂಗೆ ಅವನೇ ಬೇಕು ಅಂತ.
ಅವನಿಗೆ ನನ್ ಬಗ್ಗೆ ಗೊತ್ತಿರ್ಲಿಲ್ಲ. ಹ್ಮ್. ಆಮೇಲೆ ಅದೇ ಹಿಂಗೆ ಜಗಳ ಆಯ್ತು, ಅವನಿಗೆ ಗೊತ್ತಾಯ್ತು ಹಿಂಗೆ ಹುಡುಗ ನಮ್ಮ ಹುಡುಗ ಹಿಂಗೆ ಅಂತವ, ಹ್ಮ್. ಹಿಂಗೆ ಇವ್ರ ಕಡೆ ಹುಡುಗರು ಅಂತ. ಅವನು ಸುಮ್ನ ಆದ, ಸೈಲೆಂಟ್ ಆದ, ನಿಮ್ ತಂಟಿ ಬರಲ್ಲ ಹಂಗೆ ಅಂತ. ಮತ್ತೆ ಇನ್ನೊಂದ್ ದಿವಸ ಮಾತಾಡ್ಬೇಕು ಅಂತ ಕರೆದ ಅವನು. ಹ್ಮ್. ಆಮೇಲೆ ಅವಳು ಹಿಂಗಿಂಗೆ ಏನೇನೋ ಹೇಳ ನನ್ ಬಗ್ಗೆ ಹಿಂಗ್ ಹಿಂಸೆ ಕೊಡ್ತಿದ್ದ ಹಂಗೆ. ಹ್ಮ್. ಅವ್ನು ಹೇಳಿದ ಹಿಂಗಿಗೆ, ಈಗಿನ ಲವ್ ಮಾಡ್ತಿರೋದು ಯಾರಿಗೂ ಗೊತ್ತಿಲ್ಲ, ಹ್ಮ್. ಅವ್ನ್ ನಮ್ಮ ಅತ್ತೆ ಮಗ, ಅವನಲ್ಲ ನಮಗೆ ಅವಳಿಗೆ ಸಂಬಂಧನೇ ಇಲ್ಲ, ನಮ್ ನೆಂಟ್ರು ಅದಕ್ಕೆ ಮನೆಗ್ ಬರೋನು, ಹ್ಮ್. ಹಿಂಗೆ ಅಂತ ಹೇಳ. ಆಮೇಲೆ ಅವನು ಹಿಂಗೆ ಗೊತ್ತಾಗಿ ನಮ್ ಬಗ್ಗೆ ತಿಳ್ಕೊಂಡಲ್ಲ, ಎಲ್ಲರೂ ಹೇಳ್ಯಾರೆ. ನಮ್ ಬಗ್ಗೆ ಬ್ರೋ ಹೆಂಗ್ ಗೊತ್ತು, ಎಲ್ಲರಿಗೂ ಗೊತ್ತು ನಮ್ ಊರಲ್ಲಿ. ಹ್ಮ್. ಊರಲ್ಲಿ ರಿಲೇಷನ್ಸ್ ಎಲ್ಲರಿಗೂ ಗೊತ್ತು ನಾನು ಲವ್ ಮಾಡ್ತಿರೋದು, ಯಾರನ್ನ ಕೇಳಿದ್ರೆ ಹೇಳ್ತಾರೆ. ಹ್ಮ್. ಗೊತ್ತಾಯ್ತಲ್ಲ, ಅದಕ್ಕೆ ಈಗ ಅವನು ಬೇಡ ಅಂತ. ಹ್ಮ್. ನಂಗೆ ಹಿಂಗ ಅಂತ ಗೊತ್ತಿರ್ಲಿಲ್ಲ, ಅವಳು ನನಗೆ ಸುಳ್ಳು ಹೇಳಿ ನಾನು ಲವ್ ಮಾಡಿದ್ದಾಳೆ ಹ್ಮ್. ಅಂತ ಅಂದ. ಹ್ಮ್. ಈ ತರ ಕಾಯ್ತೆ. ಬಟ್ ಅಂತ ಹುಡ್ಗಿ ಅಂತ ನಿಮ್ಗೆ ಗೊತ್ತಿರ್ಲಿಲ್ವಾ? ನನಗ್ ಗೊತ್ತಿರ್ಲಿಲ್ಲ ಅವ್ರು, ಹೆಂಗ್ ಗೊತ್ತಾಗತ್ತೆ ಹೇಳಿ? ಅಂದ್ರೆ ಒಂದ್ ಹುಡ್ಗಿ ನಿಮಗೆ ಪ್ರಪೋಸ್ ಮಾಡ್ತಿದ್ದಾಳೆ ಅಂತಂದ್ರೆ ಏನೋ ಒಂದ್ ಕಾರಣ ಇರುತ್ತೆ. ನನ್ಗೆ ಒಂದ್ ಹುಡ್ಗಿ ಪ್ರಪೋಸ್, ಇವಾಗ ಯಾವ ಹುಡ್ಗಿನೂ ನೀವ್ ಮಾತಾಡಲ್ಲ ಅಂತಂದಾಗ ಹ್ಮ್ ಥಿಂಕ್ ಮಾಡ್ಬೇಕಿತ್ತಲ್ವ ಒಂದ್ ಸ್ವಲ್ಪ ಅದ್ ಅಂತ. ಚೆನ್ನಾಗಿದ್ದು. ಫಸ್ಟ್ ಅಂದ್ರೆ ಹೆಂಗ್ ಗೊತ್ತಾ, ಭಯ ಅವಳಿಗೆ ನನ್ ಮಾತಾಡ್ಸಕ್ಕೆ. ಹ್ಮ್. ನಾನು ಮಾತಾಡಿಸ್ತೇನೆ, ನಾನು ಆಲ್ಮೋಸ್ಟ್ ಯಾರು ಮಾತಾಡ್ಸಲ್ಲ ಹುಡುಗಿರ್ ಗಿಡ್ಗಿರ್ನ. ನಾನಾಯ್ತು ಹುಡುಗರ ಜೊತೆ ಇರ್ತೀನಿ, ಸುಮ್ನೆ ಆಗ್ತೀನಿ. ಹ್ಮ್. ಹಂಗೆ ಕೊನೆಗೆ ಪ್ರಪೋಸ್ ಮಾಡಾದ್ಮೇಲೆ ಲವ್ ಎಲ್ಲ ಆದ್ಮೇಲೆ ಚೆನ್ನಾಗಿದ್ದು, ಮಾತಾಡ್ಕಂಡು ಚೆನ್ನಾಗಿದ್ದು. ಹ್ಮ್. ಚೆನ್ನಾಗಿದ್ಕಂಡೆ ಆ ತರಕ್ ಮಾಡ್ಯಾಳೆ. ಹ್ಮ್. ಹ್ಮ್ ನೀವು ಇಲ್ಲ ಚೆನ್ನಾಗಿದ್ದಿ. ನೀವು ಅಂದ್ರೆ ಅವ್ರ ಅಮ್ಮಂಗೆ ಎಲ್ಲ ಗೊತ್ತಾಯ್ತಾ? ಅವ್ರ ಅಮ್ಮಂಗೆ ಎಲ್ಲ ಗೊತ್ತು, ಅವ್ರ ಅಮ್ಮಂಗೆ ನಮ್ಮನೇಲಿ ಎಲ್ಲ ಗೊತ್ತು. ಅಲ್ಲಲ್ಲ, ಈ ತರ ಹೋಗಿರೋದು ಆ ಹುಡುಗನ್ ಜೊತೆ ರಾತ್ರಿ ಎಲ್ಲ ಗೊತ್ತಾಯ್ತು, ಅವ್ರಮ್ಮ ಆರಾಮ ಗೊತ್ತಾಯ್ತು. ಏನೂ ಕೇಳಿಲ್ಲ? ಯಾರು ಅವಳನ್ನ? ಹ್ಮ್. ಅವಳನ್ನ ಅದೇ ಹಿಂಗ್ ಕೇಳವತ್ತಿಗೆ ಏನಕ್ಕೂ ಇದ್ದೆ ಅಂತ ಕೇಳ್ತು. ಅದೇ ಮತ್ತೆ ಅವತ್ತಿನ ದಿವ್ಸ ಮಾರನೇ ದಿವಸ ಉಳ್ಕೊಂಡಿದ್ಲು, ನಾನು ಅಲ್ಲೇ ಉಳ್ಕೊಂಡಿದ್ನಲ್ಲ. ಹ್ಮ್. ಅವ್ರ ಅಮ್ಮಂಗೆ ಸರಿಯಾಗಿ ಬೈದ್ಲು ಮಾರನೇ ದಿವಸ, ಅವತ್ತುವೆ ಹಿಂಗೆ ಅಂತ ಅವ್ರ ಅಮ್ಮಂಗೆ ಸರಿಯಾಗಿ ಬೈದ್ಬಿಟ್ಟು ಹ್ಮ್. ಹಿಂಗೆ ಅವ್ರ ಅಮ್ಮಗ್ ಬೈದ್ಬಿಟ್ಟು ಹೋದ್ಲು. ನಾನು ಇರಲ್ಲ, ಹೋಗ್ತೀನಿ, ಹ್ಮ್. ನಾನು ಇರೋಕಲ್ಲ. ನಾನು ಅವ್ರಮ್ಮ ಮಿಸ್ಸಾಗಿ ಹಿಂಗ್ ತರಕ್ಕೆಲ್ಲ ಮಾಡ್ತಿ ಅಂತ ಗೊತ್ತಿರಲಿಲ್ಲ, ಹೋಗ್ ನೀನ್ ನಮ್ಮ ಮನೆಗೆ ಬರ್ಬೇಡ ಅಂತ ಅನ್ನೋತಿ ಅವಳು ಹೋದ್ಲು ಸಿಟ್ ಮಾಡ್ಕೊಂಡಿ. ಹ್ಮ್. ನಮ್ ಬರಕ್ಕೆ ಎಲ್ಲ ಮನೆಗೆ ಬರಲ್ಲ ಹಿಂಗೆ ಅಂತ ಹೋದ್ಲು. ಅವ್ರಮ್ಮ ಅಂದ್ರೆ ಇನ್ನೋಸೆಂಟ್, ಸ್ವಲ್ಪ ಅಕ್ಕತ್ ಇನ್ನೋಸೆಂಟ್ ಮಾತ್ರ. ಹ್ಮ್. ಹ್ಮ್ ಅದಕ್ಕೆ ಅವ್ರಮ್ಮ ಇನ್ನೋಸೆಂಟ್ ಅಂದ್ಬಿಟ್ಟು ಹುಡುಗಿ ಆಡಿದ್ದೆ ಆಟ ಅಂತ ಆಡ್ತಿರೋದ? ಈ ಹುಡುಗಿ ಆಡಿದ್ದೆ ಆಟ. ಹ್ಮ್. ಹೊಡದ್ಲ ಬ್ರೋ ಅವ್ರ ಅಮ್ಮಗ ಅವತ್ತ, ಯಪ್ಪ. ಹೌದಾ? ಹಾ ಓ ಮೈ ಗಾಡ್. ಹಾ. ಸರಿಯಾಗಿ ಹೊಡದ್ಲು, ಅವ್ರ ಅಮ್ಮ ಗೆದ್ದಣಕ್ ಆಗ್ದಂಗ್ ಹೊಡದ್ಲು ಹ್ಮ್. ಉಂಟಂಗೆ. ಹ್ಮ್. ತೆಗಿಯೇ ಸುಳೆ ಮುಂದೆ, ತೆಗಿಯೇ ಬಾಗಲ್ ತೆಗಿಯೇ, ನಾನು ಹೋಗ್ತೀನಿ ಹಂಗೆ ಹಿಂಗೆ ಅಂತ. ಹ್ಮ್. ಹ್ಮ್ ನಾನು ಅಲ್ಲೇ ಇದ್ದೆ, ಸುಮ್ನಿದ್ದೆ. ನಾನು ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗಲ್ಲ, ಸುಮ್ನೆ ಸುಮ್ನಿದ್ದೆ. ಬಿಡಿ ಬ್ರೋ, ಅಂತವ್ರಿಂದ ದೂರ ಇರೋದೇ ಉತ್ತಮ. ದೂರ ಇರೋದೇ ಉತ್ತಮ. ಆದ್ರೂ ಈಗ ಮನೇಲಿ ಕೇಳ್ತಾರೆ, ನಮ್ಮ ಮನೇಲಿ ಕೇಳ್ತಾರೆ, ಊರಲ್ಲಿ ಒಡ್ಡಾಡ್ಯಾರ ಎಲ್ಲಾರು ಕೇಳ್ತಾರೆ ಬ್ರೋ, ಏನ್ ಮಾಡೋದು? ಹಿಡಿಯೋದನ್ನ ಹೇಳಿ, ಏನ್ ಮಾಡೋದು ಅಂತಂದ್ರೆ ಈ ತರ ಹೋಗಿದ್ಲು ಅಂತ ಹೇಳಿ, ಅದ್ರಲ್ಲಿ ಏನಿದೆ? ಏನ್ ಮಾಡೋದು ಅಂತ ಆ ಹುಡ್ಗಿನ್ ಕಟ್ಕೊಂತೀರ ಮತ್ತೆ? ಆ ಹುಡ್ಗಿನ್ ಕಟ್ಕೊಳಕ್ಕೆ ಈಗ ಅವ್ರಮ್ಮ ನನ್ಗೆ ಗೊತ್ತಾ, ಅವ್ರಮ್ಮ ಮತ್ತೆ ಈಗ ನಿನ್ನೆಯಿಂದ ಫೋನ್ ಮಾಡಿಲ್ಲ, ಒಂದ್ 2 ದಿವಸದಿಂದ ಫೋನ್ ಮಾಡಿಲ್ಲ. ಮೊನ್ನೆ ನಾನು ರಿಸೀವ್ ಮಾಡ್ಲಿಲ್ಲ, ಅದಕ್ಕೆ ಹ್ಮ್. ಅವತ್ ಫೋನ್ ಮಾಡಿತ್ತು. ಹ್ಮ್. ಇನ್ಯಾರು ಮದ್ವೆ ಆಗ್ತಾರೆ, ನೀನೇ ಮದ್ವೆ ಆಗ್ಬೇಕು ಹಂಗೆ ಹಿಂಗೆ ಅಂತ ಅಂತೈತೆ. ಅದಕ್ ನೀವೇನಂದ್ರಿ? ನಾನೇನಕ್ಕಾಗಣ ಅಂತ ಅಂದೆ. ಹ್ಮ್. ಹಿಂಗೆ ನೀನ್ ಆದ ತರಕ್ಕೆಲ್ಲ ಜೊತೆಲಿದ್ದಿ, ಈ ತರಕ್ಕೆಲ್ಲ ಇದ್ಮೇಲೆ ಇನ್ಯಾರು ಆಗ್ತಾರೆ, ನೀನೇ ಆಗ್ಬೇಕು ಹಂಗೆ ಹಿಂಗೆ. ನಾನೇನು ಮಾತಾಡ್ಲಿಲ್ಲ, ಸುಮ್ಮನೆ ಮತ್ತೆ. ಬ್ರೋ, ನಾನೊಂದ್ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಹ ಒಂದು ಎತ್ತಿರೋ ತಾಯಿನ ಹೊಡೆದಿದ್ದಾಳೆ ಅಂತಂದ್ರೆ ಅದು ನಿಮ್ ಮುಂದೆನೆ, ನೀವೇ ಹೇಳ್ತಿದಾರ? ಅಲ್ಲ ನಾಳೆ ದಿವ್ಸ ವಿಡಿಯೋನು ಐತೆ, ನಿಮ್ ಹೊಡೆದಿರೋದು ಮನೇಲಿ ಸರಿಯಾಗಿ ಹೊಡೆದ್ಲು. ಅದೇ ನಾಳೆ ದಿವ್ಸ ಮನೇಲಿ ನೀವ್ ಇಲ್ದಿದಾಗ ನಿಮ್ಮ ಅಮ್ಮಂಗ್ ಹೊಡೆದ್ರೆ ನೋಡಿ, ಇಂಥವ್ರನ್ನ ಮಾತ್ರ ದಯವಿಟ್ಟು ಎಲ್ಲಿಡ್ಬೇಕು ಅಲ್ಲಿ ಇಡಿ. ಹ್ಮ್ ಯಾಕಂದ್ರೆ ಕೇಳಿದ ತಕ್ಷಣ ಜಡ್ಜ್ ಮಾಡೋಷ್ಟು ಕೆಪಾಸಿಟಿ ಇರುತ್ತೆ ಕೆಲವೊಬ್ಬರಿಗೆ. ಹ್ಮ್ ಸೊ ಹಂಗಿದ್ದಾಗ ಒಂದ್ ದಿವಸ ಫ್ರೆಂಡ್ ಮನೆ ಅಲ್ಲಿ ಊರ ಹಬ್ಬ ನಡೀತಾ? ಫಸ್ಟ್ ಆಫ್ ಆಲ್ ಊರ ಹಬ್ಬ ಇತ್ತ? ನಿಮ್ಗೆ ಗೊತ್ತಾಯ್ತಾ? ಇತ್ತು ಊರಲ್ಲಿ ಹಬ್ಬ ಇತ್ತು. ಅದ್ ಗೊತ್ತಾಯ್ತಾ ನಿಮ್ಗೆ? ಗೊತ್ತಾಯ್ತು. ಹಾ ಆಯ್ತು. ಊರ ಹ್ಮ್ ಹಬ್ಬ ಅಂತಂದ್ರೆ ಹೋಗಿ ಸ್ಟೇ ಮಾಡ್ತಾರ? ಊರ ಹಬ್ಬ ಅಂದ್ರೆ ಹೋಗ್ತಾರೆ, ತಿಂತಾರೆ, ಬರ್ತಾರೆ ಅಲ್ವಾ? ಹ್ಮ್ 2 days ವರ್ಗು ಏನ್ ಕೆಲ್ಸ ಒಂದ್ ಹುಡುಗಿಗೆ? ಅವಳ ಫ್ರೆಂಡ್ ಮನೆಗೆ, ಅವಳ ಫ್ರೆಂಡ್ ಫೋನ್ ಮಾಡಿ ಹೇಳಿಲ್ಲಂತೆ ಅವ್ರ ಅಮ್ಮಗೆ. ಅವ್ರ ಅಮ್ಮಂಗಂತ ಅಂತು ಕಳ್ಸಿ ಅಂತ ಅಂದಿದ್ಲು, ಅದಕ್ಕೆ ಹೋಗಿದ್ದೆ ಅಂತ. ಹ್ಮ್. ಹ್ಮ್ ನೀವಾದ್ರೂ ಸ್ಟ್ಯಾಂಡ್ ತಗೋಬೇಕಿತ್ತಲ್ಲ. ಒಂದ್ ದಿವಸ ಹೋಗಿದ್ ಸಾಕು, ಬಾಮ್ಮ ಮನೆಗೆ ಅಂತಕ್ಕೆ, ಹಂಗೆಲ್ಲ ಇರಬಾರ್ದು ಅಂತ ನೀವಾದ್ರೂ ಹೇಳ್ಬೇಕಿತ್ತಲ್ಲ. 2 ದಿವಸ ಅಂತ ಬಿಡ್ತೀರಾ? ಹೇಳಿದೆ ನಾನು, ಮತ್ತೆ ಅದ್ರ ಕೇಳಲಿಲ್ಲ ಅವತ್ತು.
ಹ್ಮ್ ಇವತ್ತು ಒಂದ್ ದಿವ್ಸ ಇರ್ತೀನಿ, ಅವಳ ಫ್ರೆಂಡ್ ಇದ್ಲಲ್ಲ ಅವಳು ಹೇಳಿದ್ಲು, ಸುಮ್ನೆ ಅದೇ ಆಮೇಲೆ ಹ್ಮ್ ಸರಿ ಆಯ್ತು ಅಂತ, ಅಣ್ಣ ಬಿಡಿ ಇವತ್ತು ಒಂದ್ ದಿವ್ಸ ಇರ್ತಾಳೆ ಅಂತ ಹ್ಮ್. ಸರಿ ಅಂತ ಅಂದೆ, ಸುಮ್ನೆ ಅದೇ. ಇವಾಗ ಹುಡ್ಗಿನ ಆಗ್ಬೇಕಾ ಆಗ್ಬಾರ್ದ ಬ್ರೋ ನೀವ್ ಮೈಂಡ್? ನನಗೆ ಕನ್ಫ್ಯೂಸನ್ ಅಲ್ಲಿ ಇದೀನಿ ಬ್ರೋ, ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಹಿಂಗೆ ಹುಡ್ಗಿಗೆ ಏಜ್ ಇಷ್ಟು ಎಷ್ಟು ವರ್ಷ ಈಗ ಚೆನ್ನಾಗಿದ್ಬಿಟ್ಟಿ. ಆ ಪ್ರೆಸೆಂಟ್ ಏಜ್ ಎಷ್ಟು ಈಗ ಪ್ರೆಸೆಂಟ್ ಯಾರಿಗೆ? ನಿಮ್ ಹುಡುಗಿಗೆ? ನಮ್ಮ ಹುಡುಗಿ ಈಗ 18. 18. ಹ್ಮ್ 3 years ಅಂದ್ರೆ ಒಂದ್ 15 ವರ್ಷದಿಂದ ಲವ್ ಮಾಡ್ತಿರೋದಾ? ಹಾ ಹಾ. ಹ್ಮ್ ಅದನ್ನ ಯಾರಾದ್ರೂ ಪ್ರೀತಿ ಅಂತಾರ ಬ್ರೋ? ಹಾ ಅದನ್ನ ಯಾರಾದ್ರೂ ಪ್ರೀತಿ ಅಂತಾರ? ಯಾವ್ದನ್ನ ಬ್ರೋ? ಬ್ರೋ ಇದು ಅಟ್ರಾಕ್ಷನ್ ಬ್ರೋ, ಇನ್ಫ್ಯಾಕ್ಚುಯೇಷನ್ ಅಂತಾರ ಅಷ್ಟೇ ಇದನ್ನೆಲ್ಲ. ಇದು ಪ್ರೀತಿ ಅಲ್ಲ, ಇದು ಚಂಚಲ ಮನಸ್ಸು. ನಿಮ್ಮನ್ನ ಇವಾಗ ಹಂಗ್ ಇತ್ಕೊಂಡ್ 3 ವರ್ಷ ಲವ್ ಮಾಡ್ಕೊಂಡೆ ನಿಮ್ಗ್ ಗೊತ್ತಿಲ್ದ್ರೆ ಇನ್ನೊಬ್ಬನ್ ಜೊತೆ ಹೋಗಿದ್ದಾಳ ಅಂತಂದ್ರೆ, ಹ್ಮ್ ಈ ಹುಡ್ಗಿನ ನೀವ್ ಮದ್ವೆ ಆದ್ರೆ ನೀವು ಐ ಮೀನ್ ನಿಮ್ಗೆ ಓಕೆ ಸ್ಯಾಟಿಸ್ಫೈ, ಓಕೆ ಬಿಡು ಏನೋ ತಪ್ಪು ಮಾಡಿದಾಳೆ ಅಂತ ಅನ್ಸಿದ್ರೆ ಹ್ಮ್ ಇಟ್ಸ್ ಓಕೆ ಫೈನ್, ನಿಮ್ ಲೈಫ್ ನೀವು ತಗೋಬಹುದು, ಸ್ಟ್ಯಾಂಡ್ ತಗೋಬಹುದು. ಬಟ್ ಸ್ಟಿಲ್ ಇದೇ ರೀತಿ ಮದ್ವೆ ಆದ್ಮೇಲೆ ಆದ್ರೆ ಅಂತ. ಅದೇ ನಾನು ಅದೇ ಕನ್ಫ್ಯೂಷನ್ ಇದೀನಿ. ಈಗ ಇಷ್ಟು ವರ್ಷ ಚೆನ್ನಾಗಿದ್ದಿ, ಈ ತರಕ್ಕೆಲ್ಲ ಇದ್ದಿ, ಅವ್ರ ಮನೇಲಿ ನಮ್ಮ ಮನೇಲಿ ಎಲ್ಲ ಚೆನ್ನಾಗಿದ್ದಿ. ಹ್ಮ್ ನಾನು ಅವ್ರ ಮನೆಗೆ ಹೋಗ್ತಿದ್ದೆ ಬರ್ತಿದ್ದೆ, ಹ್ಮ್ ಫ್ಯಾಮಿಲಿ ಫಂಕ್ಷನ್ ಆ ತರಕ್ಕೆ ಈ ತರಕ್ಕೆ, ಹ್ಮ್ ಹಿಂಗೆಲ್ಲ ಇದ್ಬಿಟ್ಟು ಈ ತರಕ್ ಮಾಡೋದು ಅದೇ ಕನ್ಫ್ಯೂಷನ್. ಬ್ರೋ ಕನ್ಫ್ಯೂಷನ್ ಅಂತ ತಗೋಬೇಡಿ. 21 ವರ್ಷ ಏನ್ ಚಿಕ್ಕ ಏಜ್ ಅಲ್ಲ, ಮದ್ವೆ ಆಗೋ ಏಜ್ ಇದು. ಆ ಹುಡ್ಗಿಗೆ ಏನ್ ಚಿಕ್ಕ ಏಜ್ ಅಲ್ಲ, ಹ್ಮ್ ಅದು ಮದ್ವೆ ಆಗೋ ಏಜೆ. ಹ್ಮ್ ಬಟ್ ನೀವು ಇಷ್ಟ್ 4 ವರ್ಷ ಜೊತೆಲಿ ಇದ್ದಿ ದೂರ ಆಗೋದು ತುಂಬಾ ಕಷ್ಟನೇ. ಹ್ಮ್ ನಾನು ಅದನ್ನ ಅಗ್ರಿ ಮಾಡ್ತೀನಿ. ಹ್ಮ್ ಬಟ್ ಲವ್ ಮಾಡುವಾಗ ಒಂದ್ ಹುಡ್ಗ ಇದಾನೆ ಅಂತ ಗೊತ್ತಿದ್ದು ಇನ್ನೊಂದ್ ಹುಡ್ಗನ್ ಲವ್ ಮಾಡೋದು ಹ್ಮ್ ಒಳ್ಳೇದಲ್ಲ ಬ್ರೋ. ಬಟ್ ನೀವ್ ಕನ್ಫ್ಯೂಷನ್ ಇದ್ದೀರಲ್ಲ, ನನ್ನ ಹ್ಮ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳ್ತೀನಿ. ಹ್ಮ್ ಬಟ್ ಈ ಹುಡ್ಗಿ ನಿಮ್ಗೆ ಅಡ್ಜಸ್ಟ್ ಆಗಲ್ಲ ಬ್ರೋ. ನೀನ್ ಬೇಡ ನನ್ಗ ನಾವ್ನ ಲವ್ ಮಾಡ್ತಿದೀನಿ ಅಂತ ಅಂತಾರೆ ಅಂದ್ರೆ ನಿಮ್ಗೆ ಅಲ್ಲಿ ಸ್ಥಾನನೇ ಇರಲ್ವಲ್ಲ. ಆ ನಾನು ಸ್ಥಾನ ಅದಕ್ಕೆ ಇನ್ನೊಬ್ರು ಮತ್ತೆ ತುಂಬಿರ್ತಾರಲ್ವಾ. ಹ್ಮ್ ಅಲ್ಲ ಮತ್ತೆ ನಾನು ನಿನ್ನೆ ಬಲವಂತ ಮಾತಾಡ್ಲಿಲ್ಲ. ಅವ್ರ ಅಮ್ಮ ಬಲವಂತ ಮಾಡಿ ಮಾಡ್ಬೋದು. ಹ್ಮ್ ನೀನು ಇಷ್ಟಪಟ್ಟೇನೋ ಇಡು ತಪ್ಪು ಮಾಡ್ಬಿಟ್ಟಿದ್ದಲ್ಲ ಅಂತ ಮಾಡ್ಬೋದು. ಹ್ಮ್ ಮನೇಲಿ 24 hours ಗಂಡಸು ಮನೇಲಿ ಇರ್ತಾರ. ದೇಪ. ಯೋಚನೆ ಮಾಡಿ ಸ್ಟೆಪ್ ತಗೊಳ್ಳಿ. ನನ್ ವಿಷಯನ ನಾನು ಹೇಳಿದೀನಿ, ಇಂಥವ್ರ ಲೈಫ್ ಬೇಡ ಅಂತ. ಅದ್ರ ಮೇಲೆ ನಿಮ್ ಇಷ್ಟ ಬ್ರೋ. ಯಾಕಂದ್ರೆ ನಿಮ್ ಲೈಫ್ ನೀವು ಅರ್ನ್ ಮಾಡ್ಬೇಕು, ನೀವು ದುಡಿಬೇಕು, ನೀವು ತಿನ್ಬೇಕು, ನೀವು ಅವ್ರ ಹುಡುಗಿನ ಸಾಕ್ಬೇಕಾಗಿರೋರು. ಬಟ್ ಇಷ್ಟೆಲ್ಲ ಆಗಿ ನೋಡಿ ಮದ್ವೆ ಆಗೋದು ನನ್ ಪ್ರಕಾರ ಮೂರ್ಖರು ಮಾತ್ರ ಇದೇ ತರ ಮಾಡ್ತಾರೆ ಅಷ್ಟೇ. ನಾನೇನು ನಿಮ್ಮನ್ನ ದೂರ ಮಾಡ್ಬೇಕು ಅಂತಲ್ಲ. ಒಂದ್ ಹುಡ್ಗ ಇಟ್ಕೊಂಡು ನೀವು ನೋಡಿದೀರಾ ಅಂದ್ರೆ ಯಾರೋ ಥರ್ಡ್ ಪರ್ಸನ್ ಹೇಳಿಲ್ಲ, ಆ ಹುಡ್ಗನ್ ಜೊತೆ ಹೋಗಿರೋದು ನೀವೇ ನೋಡಿರೋದ್ರಿಂದ ಹೇಳ್ತಿರೋದು. ಬೇರೆಯವ್ರು ಹೇಳಿದ್ರೆ ಹೌದು ಲೋಕ್ ಸ್ಟಾಕ್ಸ್ಗೆಲ್ಲ ಕಿವಿ ಕೊಡ್ಬೇಡಿ ಅಂತ ನಾನೇ ಹೇಳ್ತಿದ್ದೆ. ಬಟ್ ನೀವಾಗಿ ನಿಮ್ ಹುಡುಗಿನೇ ನಿಮ್ ಹತ್ರ ನನ್ ನಿಮ್ಗೆ ಇಷ್ಟ ಇಲ್ಲ, ಅವನ್ನ ಲವ್ ಮಾಡ್ತೀನಿ ಅಂತ ಅಂದ್ಮೇಲೆ ಅಲ್ಲಿಂದ ಎದ್ದು ಬರೋದು ಒಳ್ಳೇದಲ್ಲ. ಕನ್ಫ್ಯೂಷನ್ ಆಗಿರ್ಬಿಡ ಬರೀ ಲೈಫ್ ಅನ್ನೋದು ಒಂದೇ. ಅಲ್ಲಿ ಗಂಟ ಚೆನ್ನಾಗೇ ಇದ್ಲು ಬ್ರೋ. ಹೆಂಗ್ ಗೊತ್ತ, ನಾನು ಕಣ್ಣಾಗ ನೋಡೋ ಗಂಟ ಹೆಂಗಿದ್ಲು ಗೊತ್ತಾ, ನನ್ ಬಿಟ್ರೆ ಬೇರೆ ಇದೇ ಇಲ್ಲ ನಾ ತರಕೆ. ನಿನ್ನೆ ಬೇಕು ಅಲ್ಲಿವರೆಗೂ ಚೆನ್ನಾಗೇ ಇದ್ದಿ, ಚೆನ್ನಾಗೇ ಇದ್ಲು. ಯಾವಾಗ ಡೈರೆಕ್ಟ್ ಆಗಿ ನೋಡಿದೆ ಅವಾಗ. ಓಕೆ. ಅಲ್ಲಿವರೆಗೂ ಚೆನ್ನಾಗಿ. ನೀವೇನಾದ್ರು ಫಿಸಿಕಲಿ ಮೂವ್ ಆಗಿದ್ರಾ ನೀವಿಬ್ರುನು ಚಂದಾಗಿದ್ದಾಗ? ಆಗಿದ್ದು. ಮತ್ತೆ ಈ ಹುಡುಗನ್ ಜೊತೆ ಹೆಂಗೆ ಇದೆಲ್ಲ ಆಯ್ತು? ಈ ಹುಡುಗನ್ ಜೊತೆ ಆ ಹುಡುಗನ್ ಜೊತೆ ಏನಪ್ಪ ಗೊತ್ತಿಲ್ಲ ಅದಂತೂ. ಯಾವಾಗ್ಲೋ ಒಂದ್ಸಲ ಹೇಳಿದ್ಲು ಈ ಹುಡುಗ ಬಗ್ಗೆ ಹಿಂಗೆ ಹಿಂಸೆ ಕೊಡ್ತಾನೆ ಅಂತ. ಅಷ್ಟೇ. ಅಂದ್ರೆ ನಿಮ್ ಹತ್ರ ಬ್ಯಾಡ್ ಆಗಿ ಅವ್ರ ಹತ್ರ ಹೇಳಿದ್ರು, ಅವ್ರ ಹತ್ರ ನಿಮ್ ಹತ್ರ ಬ್ಯಾಡ್ ಆಗಿ ಹಿಂಗ್ ಹೇಳಿರೋದು ಅಂದ್ರೆ ನನ್ನ ಹತ್ರ ಬೇಡಾಗೆ ಅಂದ್ರೆ ಏನ್ ಹೇಳಿರ್ಲಿಲ್ಲ. ಒಂದ್ಸಲ ಪ್ರಪೋಸ್ ಮಾಡಿದ್ದ ಅಂತ ಅಂದಿದ್ಲು. ಮತ್ತೆ ಪ್ರಪೋಸ್ ಮಾಡ್ರ ಹುಡುಗನ್ ಜೊತೆ ಹುಡುಗಿ ಚೆನ್ನಾಗಿ ಓಡಾಡಿದಾಳೆ, ನಿಮ್ ಹತ್ರ ಒಂದ್ಸಲ ನಿಮ್ಗ್ ಗೊತ್ತಿಲ್ಲ ಪ್ರಪೋಸ್ ಇದು. ಮಾಡಿದ್ದ ಅಂತ ಅಂದಿದ್ಲು. ಆಮೇಲೆ ಇನ್ನೊಂದ್ಸಲ ಅವ್ರ ಅಮ್ಮನ್ ಕೇಳಿ ಅವ್ರ ಅಮ್ಮ ಹೇಳಿತ್ತು, ಹಿಂಗೆ ದಿಲಿ ಅವನು ಹಿಂಸೆ ಕೊಡ್ತಾನಂತೆ, ಯಾವಾಗ್ಲೂ ಹಿಂದೆನೆ ಬಂದಿದ್ನಂತೆ ಅಂತ. ನೋಡಿ ಬ್ರೋ ಲೈಫ್ ಅದು ಏನ್ ಗೊತ್ತಾ ಬ್ರೋ, ಈಗ ಯಾರೋ ಹುಡ್ಗ ಆದ್ರೆ ಅದೊಂಥರಕ್ಕೆ, ಅವನೊಬ್ಬ ಆಟ ಓಡಿಸ್ಕೊಂತಾನೆ. ಅಂಕಲ್ ಬ್ರೋ. ಅಂಕಲ್ ಹಾ ಅಂಕಲ್ ಅಂದ್ರೆ ಈಗ ನನ್ಗಿಂತವ 8 ವರ್ಷ ದೊಡ್ಡನು, 7 ವರ್ಷ ದೊಡ್ಡನು, 7-8 ವರ್ಷ. ಅವಳಿಗಿಂತ 10 ವರ್ಷ ದೊಡ್ಡನು. ಚಿಕ್ಕ ಹುಡುಗನೇ, ಚಿಕ್ಕ ಏಜೆ. ಬಟ್ ಆಟೋ ಓಡಿಸ್ತಾನೆ, ಆಟೋ ಓಡಿಸೋದು ಏನ್ ತಪ್ಪಿಲ್ಲ. ಬಟ್ ಅದವ್ರ ಅಲ್ಲ ಅದೇ ನಾನೇನ್ ಹೇಳ್ತಿಲ್ಲ, ಹುಡ್ಗ ಪಾಪ ಒಳ್ಳೇನೆ, ಹಂಗೇನ್ ಹೇಳ್ತಾ ಇಲ್ಲ. ಆ ತರಕ್ಕೆ
ಅವಳಿಗೂ ಅವನಿಗೂ 10 ವರ್ಷ ಡಿಫ್ರೆಂಟ್. ಹ್ಮ್ ಹ್ಮ್ ಬ್ರೋ, ಅವ್ನ್ ಪ್ರಪೋಸ್. ನಿಮ್ ಮನ್ಸಿಗೆ ನೀವು ಕೇಳ್ಕೊಳ್ಳಿ, ಇವಳ ಹ್ಮ್ ಮದ್ವೆ ಆದ್ರೆ ನಾನು ಸರಿ ಇರ್ತೀನ ಅಂತ. ಎರಡೆರಡು, ಒಂದು ನಿಮ್ಗೆ ಎರಡು ಮನಸ್ಸಿದೆ ಅಲ್ವಾ ಇವಾಗ, ಹ್ಮ್ ಆ ಎರಡನೇ ಮನ್ಸು ಏನ್ ಹೇಳುತ್ತೋ ಅದನ್ನ ಮಾತ್ರ ನಂಬಿ. ದೇಹ ಹೇಳುತ್ತಲ್ವಾ ಅದನ್ನ ಹಾ, ನಂಬಕ್ ಹೋಗ್ಬೇಡಿ. ನಿಮ್ ಮನ್ಸಲ್ಲಿ ಇನ್ನೊಂದ್ ಮನ್ಸಿರುತ್ತಲ್ಲ, ಹ್ಮ್ ಏ ಬೇಡ ಹಿಂಗ್ ಮಾಡ್ಕೊಂಡ್ರೆ ಹಿಂಗ್ ಆಗುತ್ತೆ ಅಂತ ಒಂದ್ ಹೇಳ್ತಾ ಇರತ್ ನೋಡಿ. ಇವಾಗ ನಾವ್ ಏನೇ ಒಂದ್ ಕೆಲ್ಸ ಮಾಡುವಾಗ ನೆಗೆಟಿವ್ ಪಾಸಿಟಿವ್ ಎರಡೂ ಬರುತ್ತೆ. ಹ್ಮ್ ಅದ್ರಲ್ಲಿ ನಿಮ್ ಮನ್ಸ್ ಏನ್ ಹೇಳುತ್ತೋ, ಏ ಇದನ್ನ ನೀವ್ ಹ್ಮ್ ಮಾಡ್ತಾ ಇರೋದು ತಪ್ಪು ಅಂತ ಹೇಳುತ್ತಲ್ವಾ, ಅದನ್ನ ಹ್ಮ್ ಮಾತ್ರ ನಂಬಿ. ಹ್ಮ್ ನಮ್ ಮಾತು ಅಲ್ಲ, ಬೇರೆಯವ್ರ ಮಾತು ಯಾರನ್ನ ಮಾತ್ರ ನಂಬೇಡಿ. ನನ್ ಹ್ಮ್ ಮಾತನ್ನು ಸೇರಿ ನಾನು ಹೇಳ್ತಿರೋದು. ಹ್ಮ್ ನಿಮ್ ಆತ್ಮಸಾಕ್ಷಿ ಏನ್ ಹೇಳುತ್ತೋ ಅದನ್ನ ಮಾತ್ರ ತಗೊಳ್ಳಿ ಡಿಸಿಷನ್. ಅದ್ ತುಂಬಾ ಒಳ್ಳೇದಿರುತ್ತೆ, ನಿಮ್ ಲೈಫ್ ಚೆನ್ನಾಗಿರುತ್ತೆ. ಹ್ಮ್. ಇಲ್ಲ ಮನೇಲಿ ಫೋರ್ಸ್ ಮಾಡಿದ್ರು ಮಾಡ್ಕೊಂಡೆ ಅಂತಂದ್ರೆ ನಿಮ್ ಕರ್ಮ ಬ್ರೋ, ಏನು ಮಾಡಕ್ಕಾಗಲ್ಲ. ಮನೇಲಿ ಫೋರ್ಸ್ ಅಂದ್ರೆ ಈಗ ಹೆಂಗ್ ಗೊತ್ತಾ ಬ್ರೋ, ಆತರ ಫಿಸಿಕಲ್ ಮೂವ್ ಆಗಿರೋದು. ಹ್ಮ್ ಹಿಂಗ ಅವ್ರ ಫ್ಯಾಮಿಲಿ, ಅವ್ರ ಅಮ್ಮರಿಗೆ ಗೊತ್ತು, ಎಲ್ಲರಿಗೂ ಗೊತ್ತು. ಹ್ಮ್ ಹ್ಮ್ ಬ್ರೋ, ಆದ್ರೂ ಈ ತರ ನಾನ್ ಅಂತ ಹಿಂಗ್ ಹೇಳ್ತೀನಿ ಅನ್ಕೊಂಡಿರ್ಲಿಲ್ಲ. ಅಂತ ಏನು ಹೇಳಿ ಡೋಂಟ್ ಹೇಳಿ. ಫೀಲ್ ಬ್ಯಾಡ್ ಬ್ರೋ. ಇವಾಗ ಹಾ, ಹೋಗಿರೋದು 2 ನೈಟ್ಸ್, ಅಲ್ಲಿ ಏನಾಗಿದೆಯೋ ನಿಮ್ಗೂ ಗೊತ್ತಿಲ್ಲ, ನನ್ಗೂ ಗೊತ್ತಿಲ್ಲ. ಆ 2 nights ಅವಳು ಅವ್ರ ಫ್ರೆಂಡ್ ಹೇಳಿಲ್ಲ, ಇಲ್ಲೇ ಇಲ್ಲ, ಅವ್ರ ಫ್ರೆಂಡಿಗೂ ಗೊತ್ತಿಲ್ಲ ಹಿಂಗೆ ಲವ್ ಮಾಡ್ತಾರದೇನೋ. ಗೊತ್ತಾಯ್ತು ಬ್ರೋ. ಹ್ಮ್ ಇವಾಗ ದೊಡ್ಡಪ್ಪ ಮಗ ಚಿಕ್ಕಪ್ಪ ಮಗನ ಯಾರು ಇದ್ದೆ ಅಂತ ಅಂದ್ಮೇಲೆ ಯಾರು ಅಷ್ಟೇ ಹ್ಮ್ ಬಿಟ್ಕೊಡಲ್ಲ ಹುಡುಗಿರು. ಐ ನೋ ಇಲ್ಲ, ಅಬೌಟ್ ಗರ್ಲ್ಸ್. ಅವ್ರು ಅವ್ರಿಗೆ ಗೊತ್ತಿಲ್ಲ. ಒಂದ್ ದಿವಸ ಕರಿಯಕಂತ ಬಂದಂತೆ ಹಬ್ಬಕ್ಕಂತ ಇವಳನ್ನ ಹ್ಮ್ ಬೈಕ್ ಕಳಿಸಿದೆ ಅಂತ ಅಂದ್ಲು. ಹ್ಮ್ ಅವನನ್ನ ಬೈಕ್ ಕಳಿಸಿದೆ ನಾನು. ಹ್ಮ್ ಎಲ್ಲಿಗೂ ಹೋಗ್ತಾ ಇಲ್ಲ ಅಣ್ಣ, ಇನ್ನೋಸೆಂಟ್ ತರಕ್ ಇಲ್ಲೇ ಕೂತಿರೋಳು, ಅವ್ರ ಮನೇಲಿ ಅವ್ರ ಅಮ್ಮರು ಎಲ್ಲ ಅಂತ ಹಂಗಂತ ಅಂದ್ರೆ ಇನ್ನೋಸೆಂಟ್ ತರಕ್ ಇಲ್ಲೇ ಕೂತಿರೋಳು ಅಂತ ಅಂದ್ರು ಅವ್ರು. ಅದು ಹೆಂಗೆ ಗೊತ್ತಾ ಬ್ರೋ, ನಾನು ಹಿಂಗೆ ಇವ್ರಮ್ಮ ಇನ್ನೂ ಬಂದಿಲ್ಲ ಅಂತ ಅನ್ನೋ ಹೊತ್ತಿಗೆ ಅವಳಿಗೆ ಫೋನ್ ಮಾಡಿದೆ. ಹ್ಮ್ ಆ ಹುಡುಗಿಗೆ ಫೋನ್ ಮಾಡಿ ಅವ್ರು ರಿಸೀವ್ ಮಾಡಿ ಅವ್ರ ಅಕ್ಕ ಮಾತಾಡ್ತು. ಅವ್ರ ಅಕ್ಕ ಆಮೇಲೆ ಅವಳು ಅವಾಗ್ಲೇ ಹೋದ್ಲು 2 ಗಂಟೆಲೆ ಅಂತ ಅಂದ್ರು. ಹ್ಮ್ ಇಲ್ಲಿ ಇನ್ನೂ ಬಂದಿಲ್ಲ, ಇಷ್ಟೊತ್ತಾರು ಬಂದಿಲ್ವಲ್ಲ ಮತ್ತೆ ಅಂತ ಅಂದಾಗ ಅವಾಗ ಗೊತ್ತಾಯ್ತು. ಅವಳು ಅವಾಗ್ಲೇ ಹೋದ್ರು ಅಂತ ಅಂದ್ರು ಅವರು. ಹ್ಮ್ ಅವಳು ನೋಡ್ರಿ ಇನ್ನೂ ಬಂದಿರಲಿಲ್ಲ. ಹ್ಮ್ ಹ್ಮ್ ನೋಡಿ ಬ್ರೋ, ಏನು ಡಿಸಿಷನ್ ತಗೊಳ್ಳಿ. ಬಟ್ ಹ್ಮ್ ನಾನ್ ಅಟೆಂಡ್ ಮಾಡಿರೋ ಕೇಸಸ್ ಎಲ್ಲ ನೋಡಿ ನಾನು ಜಡ್ಜ್ ಮಾಡ್ತೀನಿ ಯಾರು ಹೆಂಗೆ ಅಂತ. ನನ್ನ ಅನಿಸಿಕೆ ನಾನು ನಿಮ್ಗೆ ತಿಳಿಸಿದೀನಿ. ಹ್ಮ್ ಅದ್ರ ಮೇಲೆ ನಿಮ್ ಲೈಫ್ ಬ್ರೋ. ಯಾಕಂದ್ರೆ ತುಂಬಾ ಪರ್ಸನಲ್ ಆಗಿ ಹೋಗೋದು ತುಂಬಾ ಸರಿ ಹೋಗಲ್ಲ. ನೋಡಿ, ನೋಡ್ಕೊಂಡು ಅವಳು ಬೇಕಾ ಬೇಡವಾ ಅಂತ ಡಿಸಿಷನ್ ತಗೊಳ್ಳಿ. ಇನ್ನ ಚಿಕ್ಕ ಏಜು, ಹ್ಮ್ ಡಿಸಿಷನ್ ತಗೊಂಡು ಆಮೇಲೆ ಮುಂದಕ್ಕೆ ಹೋಗಿ. ಸುಮ್ನೆ ಆತರ ಬಿತ್ತು ಮದ್ವೆ ಆಗಿ ಗೋತ್ರ ಹ್ಮ್ ಕಡಿಸ್ಕೊಂಬಿಡಿ. ಅದು ಯಾರು ಹೇಳಿದ್ರು ಈಗ ಅದೇ ಹೇಳೋದು ಬೇಡ ಅಂತಾನೆ. ನಾನು ಸುಮ್ಮನಾಗಿದ್ದೀನಿ, ಆದ್ರೂ ಒಂದು ಇದು ಅಷ್ಟೇ. ಹ್ಮ್ ಹ್ಮ್. ಸರಿ ಬ್ರೋ ಮತ್ತೆ. ಓಕೆ ಬ್ರೋ, ಏನಾದ್ರು ಡೌಟ್ ಇದ್ರೆ ಫೋನ್ ಮಾಡಿ ಬ್ರೋ. ಹಾ ಸರಿ ಬ್ರೋ. ಓಕೆ. ಸರಿ ಸರಿ ಬ್ರೋ, ಥ್ಯಾಂಕ್ಸ್.